ತೃತೀಯ ದಿವಸ ನಾವು ಉಡುಪಿ ಶ್ರೀಕೃಷ್ಣನಿಗೆ ಕನಕಾಭಿಷೇಕ ಮಾಡಿ ಅದರ ಜೊತೆಗೆ ಉತ್ಸವ ಮೂರ್ತಿಗೆ ಸುವರ್ಣ ತುಲಾಭಾರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತೇವೆ. ಅಕ್ಷಯ ತೃತೀಯ ಅದು ಸುವರ್ಣದ ಸಮರ್ಪಣೆ, ಸುವರ್ಣ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬಹಳ ಶ್ರೇಷ್ಠವಾದಂತಹ ದಿವಸವಾಗಿದೆ. ಅಕ್ಷಯ ತೃತೀಯ ದಿವಸ ಪರಶುರಾಮ ದೇವರ ಒಂದು ದಿವಸನೂ ಕೂಡ ಆಗಿದೆ. ಶಾಸ್ತ್ರದಲ್ಲಿ ಪರಶುರಾಮ ದೇವರು ಬಂಗಾರದ ದೇವರು ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಬಂಗಾರಕ್ಕೆ ಅಭಿಮಾನಿ ಪರಶುರಾಮ ದೇವರು ಅಂತ ಹೇಳಿ. ಆದ್ದರಿಂದ ಅವತ್ತು ಅಕ್ಷಯ ತೃತೀಯ ದಿವಸ ಬಂಗಾರ ಸಮರ್ಪಣೆ, ಅದೇ ರೀತಿ ಬಂಗಾರದ ಪ್ರಾಪ್ತಿ, ಎರಡೂ ಕೂಡ ಬಹಳ ವಿಶೇಷ ಅಂತ ಹಿಂದಿನಿಂದಲೂ ಕೂಡ ಬಂದಿದೆ. ಅಂತಹ ಒಂದು ಶ್ರೇಷ್ಠವಾದ ದಿವಸದಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರವನ್ನು ಮಾಡಿ ಆ ಒಂದು ತುಲಾಭಾರದಲ್ಲಿ ಬಂದಂತಹ ಚಿನ್ನವನ್ನು ಪಾರ್ಥ ಸಾರಥಿ ಸುವರ್ಣ ರಥಕ್ಕೆ ವಿನಿಯೋಗ ಮಾಡುವುದು ಅಂತ ಸಂಕಲ್ಪ ಮಾಡಿದ್ದೇವೆ. ಭಕ್ತರು ಎಂತೂ ಅವರು ಚಿನ್ನವನ್ನು ಖರೀದಿ ಮಾಡ್ತಾರೆ. ಇಲ್ಲಿ ಕೃಷ್ಣ ಮಠದಲ್ಲೇ ಖರೀದಿ ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಮತ್ತೆ ಪ್ರಸಾದ ರೂಪದಲ್ಲಿ ಆ ಒಂದು ಚಿನ್ನವನ್ನು ಸುವರ್ಣ ಪ್ರಸಾದವನ್ನು ಕೂಡ ಪಡೆಯಬಹುದಾಗಿದೆ. ಅದರ ಜೊತೆಗೆ ಈ ಸುವರ್ಣ ಸಮರ್ಪಣೆಯ ಮುಖಾಂತರ ಅಕ್ಷಯವಾದಂತಹ ಫಲವನ್ನು ಪುಣ್ಯವನ್ನು ಕೂಡ ನಾವು ಪಡೆಯಲಿಕ್ಕೆ ಸಾಧ್ಯ. ಸುಮಾರು ಅಂದಾಜು 18 ಕೋಟಿ ರೂಪಾಯಿ ಬೇಕು ಅಂತ ಯೋಜನೆ ಹಾಕೊಂಡಿದ್ದೇವೆ. ಇನ್ನು ಖರೀದಿಸಲಿಲ್ಲ, ಯಾಕಂದ್ರೆ ಚಿನ್ನದ ಬೆಲೆ ಸ್ವಲ್ಪ ತಗ್ಗಲಿ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆಮೇಲೆ ಮಾಡ್ಬೋದು. ಕೆಲವರು ಮನೆಯಲ್ಲಿ ಹಳೆಯ ಚಿನ್ನಗಳಿದ್ದರೆ ಅದನ್ನು ಕೂಡ ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲೇ ಖರೀದಿಸಿ ಅರ್ಪಣೆ ಮಾಡಿ ಆಮೇಲೆ ಪ್ರಸಾದ ಒಳಗಡೆ ಮಳೆ ಬಂದರೂ ಕೂಡ ಉತ್ಸವ ನಡೆಸುವ ಹಾಗೆ ಒಳಗಡೆ ರಥ ಸಮರ್ಪಣೆ ಮಾಡಿದ್ದೇವೆ. ಈ ಬಾರಿ ಪಾರ್ಥ ಸಾರಥಿ ಸುವರ್ಣ ರಥ. ಈಗ ಉದಾಹರಣೆಗೆ ಒಂದು ಲಕ್ಷದ ಚಿನ್ನ ಕೊಟ್ರೆ ಅವರಿಗೆ ಪ್ರತಿಯಾಗಿ ಮಠದಿಂದ ಬೇರೆ ಚಿನ್ನವನ್ನು ಕೊಡುವುದು ರೂಪದಲ್ಲಿ ಚಿನ್ನವೇ ಕೃಷ್ಣನಿಗೆ ಅಭಿಷೇಕ ಮಾಡಿದ ಕನಕಾಭಿಷೇಕದ ಪ್ರಸಾದ ರೂಪವಾಗಿ ಕೊಡ್ತೇವೆ. ತೃತೀಯ ದಿವಸ ನಾವು ಉಡುಪಿ ಶ್ರೀಕೃಷ್ಣನಿಗೆ ಕನಕಾಭಿಷೇಕ ಮಾಡಿ ಅದರ ಜೊತೆಗೆ ಉತ್ಸವ ಮೂರ್ತಿಗೆ ಸುವರ್ಣ ತುಲಾಭಾರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತೇವೆ. ಅಕ್ಷಯ ತೃತೀಯ ಅದು ಸುವರ್ಣದ ಸಮರ್ಪಣೆ, ಸುವರ್ಣ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬಹಳ ಶ್ರೇಷ್ಠವಾದಂತಹ ದಿವಸವಾಗಿದೆ. ಅಕ್ಷಯ ತೃತೀಯ ದಿವಸ ಪರಶುರಾಮ ದೇವರ ಒಂದು ದಿವಸನೂ ಕೂಡ ಆಗಿದೆ. ಶಾಸ್ತ್ರದಲ್ಲಿ ಪರಶುರಾಮ ದೇವರು ಬಂಗಾರದ ದೇವರು ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಬಂಗಾರಕ್ಕೆ ಅಭಿಮಾನಿ ಪರಶುರಾಮ ದೇವರು ಅಂತ ಹೇಳಿ. ಆದ್ದರಿಂದ ಅವತ್ತು ಅಕ್ಷಯ ತೃತೀಯ ದಿವಸ ಬಂಗಾರ ಸಮರ್ಪಣೆ, ಅದೇ ರೀತಿ ಬಂಗಾರದ ಪ್ರಾಪ್ತಿ, ಎರಡೂ ಕೂಡ ಬಹಳ ವಿಶೇಷ ಅಂತ ಹಿಂದಿನಿಂದಲೂ ಕೂಡ ಬಂದಿದೆ. ಅಂತಹ ಒಂದು ಶ್ರೇಷ್ಠವಾದ ದಿವಸದಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರವನ್ನು ಮಾಡಿ ಆ ಒಂದು ತುಲಾಭಾರದಲ್ಲಿ ಬಂದಂತಹ ಚಿನ್ನವನ್ನು ಪಾರ್ಥ ಸಾರಥಿ ಸುವರ್ಣ ರಥಕ್ಕೆ ವಿನಿಯೋಗ ಮಾಡುವುದು ಅಂತ ಸಂಕಲ್ಪ ಮಾಡಿದ್ದೇವೆ. ಭಕ್ತರು ಎಂತೂ ಅವರು ಚಿನ್ನವನ್ನು ಖರೀದಿ ಮಾಡ್ತಾರೆ. ಇಲ್ಲಿ ಕೃಷ್ಣ ಮಠದಲ್ಲೇ ಖರೀದಿ ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಮತ್ತೆ ಪ್ರಸಾದ ರೂಪದಲ್ಲಿ ಆ ಒಂದು ಚಿನ್ನವನ್ನು ಸುವರ್ಣ ಪ್ರಸಾದವನ್ನು ಕೂಡ ಪಡೆಯಬಹುದಾಗಿದೆ. ಅದರ ಜೊತೆಗೆ ಈ ಸುವರ್ಣ ಸಮರ್ಪಣೆಯ ಮುಖಾಂತರ ಅಕ್ಷಯವಾದಂತಹ ಫಲವನ್ನು ಪುಣ್ಯವನ್ನು ಕೂಡ ನಾವು ಪಡೆಯಲಿಕ್ಕೆ ಸಾಧ್ಯ. ಸುಮಾರು ಅಂದಾಜು 18 ಕೋಟಿ ರೂಪಾಯಿ ಬೇಕು ಅಂತ ಯೋಜನೆ ಹಾಕೊಂಡಿದ್ದೇವೆ. ಇನ್ನು ಖರೀದಿಸಲಿಲ್ಲ, ಯಾಕಂದ್ರೆ ಚಿನ್ನದ ಬೆಲೆ ಸ್ವಲ್ಪ ತಗ್ಗಲಿ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆಮೇಲೆ ಮಾಡ್ಬೋದು. ಕೆಲವರು ಮನೆಯಲ್ಲಿ ಹಳೆಯ ಚಿನ್ನಗಳಿದ್ದರೆ ಅದನ್ನು ಕೂಡ ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲೇ ಖರೀದಿಸಿ ಅರ್ಪಣೆ ಮಾಡಿ ಆಮೇಲೆ ಪ್ರಸಾದ ಒಳಗಡೆ ಮಳೆ ಬಂದರೂ ಕೂಡ ಉತ್ಸವ ನಡೆಸುವ ಹಾಗೆ ಒಳಗಡೆ ರಥ ಸಮರ್ಪಣೆ ಮಾಡಿದ್ದೇವೆ. ಈ ಬಾರಿ ಪಾರ್ಥ ಸಾರಥಿ ಸುವರ್ಣ ರಥ. ಈಗ ಉದಾಹರಣೆಗೆ ಒಂದು ಲಕ್ಷದ ಚಿನ್ನ ಕೊಟ್ರೆ ಅವರಿಗೆ ಪ್ರತಿಯಾಗಿ ಮಠದಿಂದ ಬೇರೆ ಚಿನ್ನವನ್ನು ಕೊಡುವುದು ರೂಪದಲ್ಲಿ ಚಿನ್ನವೇ ಕೃಷ್ಣನಿಗೆ ಅಭಿಷೇಕ ಮಾಡಿದ
ಕನಕಾಭಿಷೇಕದ ಪ್ರಸಾದ ರೂಪವಾಗಿ ಕೊಡ್ತೇವೆ. ತೃತೀಯ ದಿವಸ ನಾವು ಉಡುಪಿ ಶ್ರೀಕೃಷ್ಣನಿಗೆ ಕನಕಾಭಿಷೇಕ ಮಾಡಿ ಅದರ ಜೊತೆಗೆ ಉತ್ಸವ ಮೂರ್ತಿಗೆ ಸುವರ್ಣ ತುಲಾಭಾರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತೇವೆ. ಅಕ್ಷಯ ತೃತೀಯ ಅದು ಸುವರ್ಣದ ಸಮರ್ಪಣೆ, ಸುವರ್ಣ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬಹಳ ಶ್ರೇಷ್ಠವಾದಂತಹ ದಿವಸವಾಗಿದೆ. ಅಕ್ಷಯ ತೃತೀಯ ದಿವಸ ಪರಶುರಾಮ ದೇವರ ಒಂದು ದಿವಸನೂ ಕೂಡ ಆಗಿದೆ. ಶಾಸ್ತ್ರದಲ್ಲಿ ಪರಶುರಾಮ ದೇವರು ಬಂಗಾರದ ದೇವರು ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಬಂಗಾರಕ್ಕೆ ಅಭಿಮಾನಿ ಪರಶುರಾಮ ದೇವರು ಅಂತ ಹೇಳಿ. ಆದ್ದರಿಂದ ಅವತ್ತು ಅಕ್ಷಯ ತೃತೀಯ ದಿವಸ ಬಂಗಾರ ಸಮರ್ಪಣೆ, ಅದೇ ರೀತಿ ಬಂಗಾರದ ಪ್ರಾಪ್ತಿ, ಇದು ಎರಡೂ ಕೂಡ ಬಹಳ ವಿಶೇಷ ಅಂತ ಹಿಂದಿನಿಂದಲೂ ಕೂಡ ಬಂದಿದೆ. ಅಂತಹ ಒಂದು ಶ್ರೇಷ್ಠವಾದ ದಿವಸದಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರವನ್ನು ಮಾಡಿ ಆ ಒಂದು ತುಲಾಭಾರದಲ್ಲಿ ಬಂದಂತಹ ಚಿನ್ನವನ್ನು ಪಾರ್ಥ ಸಾರಥಿ ಸುವರ್ಣ ರಥಕ್ಕೆ ವಿನಿಯೋಗ ಮಾಡುವುದು ಅಂತ ಸಂಕಲ್ಪ ಮಾಡಿದ್ದೇವೆ. ಭಕ್ತರು ಎಂತೂ ಅವರು ಚಿನ್ನವನ್ನು ಖರೀದಿ ಮಾಡ್ತಾರೆ. ಇಲ್ಲಿ ಕೃಷ್ಣ ಮಠದಲ್ಲೇ ಖರೀದಿ ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಮತ್ತೆ ಪ್ರಸಾದ ರೂಪದಲ್ಲಿ ಆ ಒಂದು ಚಿನ್ನವನ್ನು ಸುವರ್ಣ ಪ್ರಸಾದವನ್ನು ಕೂಡ ಪಡೆಯಬಹುದಾಗಿದೆ. ಅದರ ಜೊತೆಗೆ ಈ ಸುವರ್ಣ ಸಮರ್ಪಣೆಯ ಮುಖಾಂತರ ಅಕ್ಷಯವಾದಂತಹ ಫಲವನ್ನು ಪುಣ್ಯವನ್ನು ಕೂಡ ನಾವು ಪಡೆಯಲಿಕ್ಕೆ ಸಾಧ್ಯ. ಸುಮಾರು ಅಂದಾಜು 18 ಕೋಟಿ ರೂಪಾಯಿ ಬೇಕು ಅಂತ ಯೋಜನೆ ಹಾಕೊಂಡಿದ್ದೇವೆ. ಇನ್ನು ಖರೀದಿಸಲಿಲ್ಲ, ಯಾಕಂದ್ರೆ ಚಿನ್ನದ ಬೆಲೆ ಸ್ವಲ್ಪ ತಗ್ಗಲಿ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆಮೇಲೆ ಮಾಡಬಹುದು. ಕೆಲವರು ಮನೆಯಲ್ಲಿ ಹಳೆಯ ಚಿನ್ನಗಳಿದ್ದರೆ ಅದನ್ನು ಕೂಡ ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲೇ ಖರೀದಿಸಿ ಅರ್ಪಣೆ ಮಾಡಿ ಆಮೇಲೆ ಪ್ರಸಾದ ಒಳಗಡೆ ಮಳೆ ಬಂದರೂ ಕೂಡ ಉತ್ಸವ ನಡೆಸುವ ಹಾಗೆ ಒಳಗಡೆ ರಥ ಸಮರ್ಪಣೆ ಮಾಡಿದ್ದೇವೆ. ಈ ಬಾರಿ ಪಾರ್ಥ ಸಾರಥಿ ಸುವರ್ಣ ರಥ. ಈಗ ಉದಾಹರಣೆಗೆ ಒಂದು ಲಕ್ಷದ ಚಿನ್ನ ಕೊಟ್ರೆ ಅವರಿಗೆ ಪ್ರತಿಯಾಗಿ ಮಠದಿಂದ ಬೇರೆ ಚಿನ್ನವನ್ನು ಕೊಡುವುದು ರೂಪದಲ್ಲಿ ಚಿನ್ನವೇ. ಕೃಷ್ಣನಿಗೆ ಅಭಿಷೇಕ ಮಾಡಿದ ಕನಕಾಭಿಷೇಕದ ಪ್ರಸಾದ ರೂಪವಾಗಿ ಕೊಡ್ತೇವೆ. ತೃತೀಯ ದಿವಸ ನಾವು ಉಡುಪಿ ಶ್ರೀಕೃಷ್ಣನಿಗೆ ಕನಕಾಭಿಷೇಕ ಮಾಡಿ ಅದರ ಜೊತೆಗೆ ಉತ್ಸವ ಮೂರ್ತಿಗೆ ಸುವರ್ಣ ತುಲಾಭಾರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತೇವೆ. ಅಕ್ಷಯ ತೃತೀಯ ಅದು ಸುವರ್ಣದ ಸಮರ್ಪಣೆ, ಸುವರ್ಣ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬಹಳ ಶ್ರೇಷ್ಠವಾದಂತಹ ದಿವಸವಾಗಿದೆ. ಅಕ್ಷಯ ತೃತೀಯ ದಿವಸ ಪರಶುರಾಮ ದೇವರ ಒಂದು ದಿವಸನೂ ಕೂಡ ಆಗಿದೆ. ಶಾಸ್ತ್ರದಲ್ಲಿ ಪರಶುರಾಮ ದೇವರು ಬಂಗಾರದ ದೇವರು ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಬಂಗಾರಕ್ಕೆ ಅಭಿಮಾನಿ ಪರಶುರಾಮ ದೇವರು ಅಂತ ಹೇಳಿ. ಆದ್ದರಿಂದ ಅವತ್ತು ಅಕ್ಷಯ ತೃತೀಯ ದಿವಸ ಬಂಗಾರ ಸಮರ್ಪಣೆ, ಅದೇ ರೀತಿ ಬಂಗಾರದ ಪ್ರಾಪ್ತಿ, ಇದು ಎರಡೂ ಕೂಡ ಬಹಳ ವಿಶೇಷ ಅಂತ ಹಿಂದಿನಿಂದಲೂ ಕೂಡ ಬಂದಿದೆ. ಅಂತಹ ಒಂದು ಶ್ರೇಷ್ಠವಾದ ದಿವಸದಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರವನ್ನು ಮಾಡಿ ಆ ಒಂದು ತುಲಾಭಾರದಲ್ಲಿ ಬಂದಂತಹ ಚಿನ್ನವನ್ನು ಪಾರ್ಥ ಸಾರಥಿ ಸುವರ್ಣ ರಥಕ್ಕೆ ವಿನಿಯೋಗ ಮಾಡುವುದು ಅಂತ ಸಂಕಲ್ಪ ಮಾಡಿದ್ದೇವೆ. ಭಕ್ತರು ಎಂತೂ ಅವರು ಚಿನ್ನವನ್ನು ಖರೀದಿ ಮಾಡ್ತಾರೆ. ಇಲ್ಲಿ ಕೃಷ್ಣ ಮಠದಲ್ಲೇ ಖರೀದಿ ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಮತ್ತೆ ಪ್ರಸಾದ ರೂಪದಲ್ಲಿ ಆ ಒಂದು ಚಿನ್ನವನ್ನು ಸುವರ್ಣ ಪ್ರಸಾದವನ್ನು ಕೂಡ ಪಡೆಯಬಹುದಾಗಿದೆ. ಅದರ ಜೊತೆಗೆ ಈ ಸುವರ್ಣ ಸಮರ್ಪಣೆಯ ಮುಖಾಂತರ ಅಕ್ಷಯವಾದಂತಹ ಫಲವನ್ನು ಪುಣ್ಯವನ್ನು ಕೂಡ ನಾವು ಪಡೆಯಲಿಕ್ಕೆ ಸಾಧ್ಯ. ಸುಮಾರು ಅಂದಾಜು 18 ಕೋಟಿ ರೂಪಾಯಿ ಬೇಕು ಅಂತ ಯೋಜನೆ ಹಾಕೊಂಡಿದ್ದೇವೆ. ಇನ್ನು ಖರೀದಿಸಲಿಲ್ಲ, ಯಾಕಂದ್ರೆ ಚಿನ್ನದ ಬೆಲೆ ಸ್ವಲ್ಪ ತಗ್ಗಲಿ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆಮೇಲೆ ಮಾಡಬಹುದು. ಕೆಲವರು ಮನೆಯಲ್ಲಿ ಹಳೆಯ ಚಿನ್ನಗಳಿದ್ದರೆ ಅದನ್ನು ಕೂಡ ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲೇ ಖರೀದಿಸಿ ಅರ್ಪಣೆ ಮಾಡಿ ಆಮೇಲೆ ಪ್ರಸಾದ ಒಳಗಡೆ ಮಳೆ ಬಂದರೂ ಕೂಡ ಉತ್ಸವ ನಡೆಸುವ ಹಾಗೆ ಒಳಗಡೆ ರಥ ಸಮರ್ಪಣೆ ಮಾಡಿದ್ದೇವೆ. ಈ ಬಾರಿ ಪಾರ್ಥ ಸಾರಥಿ ಸುವರ್ಣ ರಥ. ಈಗ ಉದಾಹರಣೆಗೆ ಒಂದು ಲಕ್ಷದ ಚಿನ್ನ ಕೊಟ್ರೆ ಅವರಿಗೆ ಪ್ರತಿಯಾಗಿ ಮಠದಿಂದ ಬೇರೆ ಚಿನ್ನವನ್ನು ಕೊಡುವುದು ರೂಪದಲ್ಲಿ ಚಿನ್ನವೇ. ಕೃಷ್ಣನಿಗೆ ಅಭಿಷೇಕ ಮಾಡಿದ
ಕನಕಾಭಿಷೇಕದ ಪ್ರಸಾದ ರೂಪವಾಗಿ ಕೊಡ್ತೇವೆ.